ಮೂರ್ ಜನನು ಬುರ್ಜ್ ಖಲೀಫಾ. ಸುನಿ ಅವರು ಆಕ್ಚುಲಿ ಥರ್ಡ್ ಟೈಮ್ ನಾವು ಹೋಗ್ತಾ ಇರೋದು ಅನ್ಸುತ್ತೆ. ನಾನು ಫಸ್ಟ್ ಟೈಮ್, ಅಮ್ಮನ್ ಫಸ್ಟ್ ಟೈಮ್. ಸ್ಕೈ ಹೋಗ್ತಾ ಇದೀವಿ ಇವಾಗ. ನಾವು ಹೋಗ್ತಾ ವಿತಿನ್ 5 years ಅಲ್ಲಿ ದೊಡ್ಡ ಟಾಪ್ ಹೈಯೆಸ್ಟ್ ಅಂಡ್ ಟಾಲೆಸ್ಟ್ ಬಿಲ್ಡಿಂಗ್ ನ ಇವ್ರು ಕಟ್ಟಿದ್ದಾರೆ ಬುರ್ಜ್ ಖಲೀಫಾ. ಚಾಕ್ಲೇಟ್ ತುಂಬ ಮುದ್ದೆ ಕಪ್ ತಿಂತಾ ಇದೀವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವ್ ಎಲ್ಲಿದ್ದೀವಿ ಅಂತಂದ್ರೆ ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಹತ್ರ ಇದ್ದೀವಿ. ಅದ್ ಯಾವ್ದು ಅಂದ್ರೆ ಬುರ್ಜ್ ಖಲೀಫಾ. ಅದನ್ನ ನೋಡೋಣ ಅಂತ ಇವತ್ತು ಹೋಗ್ತಾ ಇದೀವಿ ಅಮ್ಮನ್ ಕರ್ಕೊಂಡು. ಸೊ ನೀವ್ ಹೋಗೋಣ ಒಳಗಡೆ. ಹೋಗೋಣ. ಮುಂದೆ ಬೈಕ್ ಹತ್ಕೊಂಡ್ ಬಂದಿದ್ದೀನಿ. ಬುರ್ಜ್ ಖಲೀಫಾ ನೋಡಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ. ನೋಡ್ಲಿ ಅವ್ರ ಮೇಲ್ಗಡೆ ಹೆಂಗೆ ದುಬೈ ಹೇಗೆ ಕಾಣಿಸುತ್ತೆ ಮೇಲ್ಗಡೆ ತೋರ್ಸೋಣ. ಓಕೆ, ಬುರ್ಜ್ ಖಲೀಫಾ ಮೇಲೆ ಹೋಗೋಣ. ಮೇಲೆ ಹೋಗಿ ಸುತ್ತ ದುಬೈ ಹೇಗೆ ಕಾಣುತ್ತೆ ಅಂತ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಕಮ್ ಲೆಟ್ಸ್ ಗೋ. ಅಮ್ಮ ಮತ್ತೆ ಸುನಿ ಅವರಿಬ್ರು ಹೋಗ್ತಾ ಇದ್ದಾರೆ ಮೇಲೆ. ಇದು ಅಟ್ ದ ಟಾಪ್ ಆಫ್, ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತಗೊಳಕ್ ಒಳಗಡೆ ಹೋಗ್ಬೇಕು. ಅದೇ ನೋಡಿ ಟಿಕೆಟ್ ಕೌಂಟರ್. ಅಮ್ಮ ಮತ್ತೆ ಸುನಿ ಅವರಿಬ್ರು ಹೋಗ್ತಾ ಇದಾರೆ ಟಿಕೆಟ್ ತಗೊಳಕ್ಕೆ. ಟಿಕೆಟ್ಸ್ ಒಳಗಡೆ ಹೋಗ್ತಾ ಇದೀವಿ. 3 members ಇಂದ 777 ಆಯ್ತು. ಇಂಡಿಯಾ ಕರೆನ್ಸಿ ಕನ್ವರ್ಟ್ ಮಾಡಿದಾಗ ಅದು ಅರೌಂಡ್ 20K ಆಗುತ್ತೆ. ಸೊ ಇವಾಗ ನಾವು ಟಿಕೆಟ್ ತಗೊಂಡು ಒಳಗೆ ಎಂಟರ್ ಆಗ್ತಾ ಇದೀವಿ. ಬನ್ನಿ ನೋಡೋಣ ಒಳಗೆ ಟಾಪ್ ಅಲ್ಲಿ ಹೇಗೆ ಕಾಣುತ್ತೆ ದುಬೈ ಅಂತ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಸ್ಕೈ ಹೋಗ್ತಾ ಇದೀವಿ ಇವಾಗ. ನಾವು ಹೋಗ್ತಾ ಇರೋ ಪ್ಲೇಸ್ ನೋಡಿರ್ಬೇಕಲ್ಲ, ಬುರ್ಜ್ ಖಲೀಫಾ. ದಟ್ ಎಸ್ಟ್ ಬಿಲ್ಡಿಂಗ್, ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಫೇಮಸ್ ಆಗಿರೋದು ಬುರ್ಜ್ ಖಲೀಫಾ. ಸೊ ನಾವು ಪ್ಲೇಸಿಗೆ ಹೋಗ್ತಾ ಇದೀವಿ. ನಾವು ಮತ್ತೆ ತೋರ್ಸೋಣ ಅಂತ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡಿ ಲಿಫ್ಟ್ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂತ. ಇದೆ ನೋಡಿ, ವರ್ಲ್ಡ್ ಅಲ್ಲಿ ಫಾಸ್ಟ್ ಆಗಿ ಎಷ್ಟು ಮೂವ್ ಆಗುತ್ತೆ ಎಲ್ಲಿ ಅಂದ್ರೆ ಅದು ಬುರ್ಜ್ ಖಲೀಫಾದಲ್ಲಿ ಮಾತ್ರ. ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಅಂತ. ಯಾಕೆ ನಾನು ಶೋ ಮಾಡ್ತೀನಿ ನಿಮಗೆ. ನೋಡಿ 5, 6, 7, 8, 9 ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಬನ್ನಿ ನಾವು ಒಳಗಡೆ ಹೋಗೋಣ. You have only 1 hour, 7:30 you have to come down. Okay? 8 o'clock we are shutting down, so yes. The timing is 10. ಇವಾಗ ನಾವು ಹೋಗ್ತಾ ಇರೋದು 124th ಫ್ಲೋರ್ ಹೋಗ್ತಾ ಇದೀವಿ. ನೋಡಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂತ. ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೀನಿ ನಾನು. ಹೌದು, ಕಿವಿಯೆಲ್ಲ ಜೂಮ್ ಅಂತ ಇದೆ. ತುಂಬಾ ಮೇಲೆ ಹೋಗ್ತಾ ಇದೀವಲ್ಲ, ಸೊ ಅದರಿಂದ ಕಿವಿ ಎಲ್ಲ ಒಂಥರ ಏರ್ ಫ್ಲೋ ಜಾಸ್ತಿ ಇರುತ್ತಲ್ಲ, ಅವಾಗ ಒಂಥರ ಕಿವಿ ಜೂಮ್ ಅನ್ನತಾ ಇರುತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಲಿಫ್ಟ್. ನಾವು ಹೋಗ್ತಾ ಇರೋದು 124th ಫ್ಲೋರಿಗೆ. ನೋಡಿ 1 ನಿಮಿಷದಲ್ಲಿ ಬಂದಿರ್ತೀವಿ ಅಲ್ಲಿಗೆ. ಫೈನಲಿ ಬಂದ್ವಿ. ನೋಡಿ ಬುರ್ಜ್ ಖಲೀಫಾ ಮೇಲಿಂದ ಕೆಳಗೆ ಹೇಗ್ ಕಾಣುತ್ತೆ ದುಬೈ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೀಗ್ ಕಾಣುತ್ತೆ. ಇದು ಆಕ್ಚುಲಿ ನೈಟ್ ವ್ಯೂ ಆಗಿರುತ್ತೆ. ಮಾರ್ನಿಂಗ್ ಬಂದ್ರೆ ಮಾರ್ನಿಂಗ್ ವ್ಯೂ ಸಿಗುತ್ತೆ, ನೈಟ್ ಇದ್ದಾಗ ಈ ಥರ ನೈಟ್ ವ್ಯೂ ಸಿಗುತ್ತೆ. ಇನ್ನು ಫುಲ್ ಎಲ್ಲ ಲೈಟ್ ಎಲ್ಲ ಹತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನು ನೈಟ್ ಆಗಿಲ್ಲ, ಫುಲ್ ಸ್ವಲ್ಪ ಬೆಳಕಿದೆ. ಫುಲ್ ಲೈಟ್ ಹತ್ಕೊಂಡು ನೈಟ್ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ ವ್ಯೂ ಅಂತೂ. ನೋಡಿ ನಾವಿರೋದು ಇವಾಗ 124th ಫ್ಲೋರಲ್ಲಿ. ನೀವು ನೋಡಿ ತುಂಬ ಮೇಲೆ ಬಂದಿದ್ದೀವಿ. ಆಕ್ಚುಲಿ ಇದು ಎಷ್ಟು ಬರುವಪ್ಪ, ಮತ್ತೆ ಎಷ್ಟು ಫ್ಲೋರ್ ಇದೆ ಐಡಿಯಾ? How many floors? One for your ticket, you go 125. Okay, then in total. 60.
160 ಫ್ಲೋರ್ ಇದೆ ಇಲ್ಲಿ. 160, ನಾವಿರೋದು 124, ಇನ್ನು ಸ್ವಲ್ಪ ಮೇಲಿದೆ. ಮೇಲೆ ಹೋಗ್ಬೇಕಂದ್ರೆ ನಾವು ಟಿಕೆಟ್ ಹೆಂಗ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಮಿಡಲ್ ತಗೊಂಡಿದೀವಿ. ಮಿಡಲ್ ಮುಕ್ಕಾಲ ತರ ತಗೊಂಡಿದೀವಿ ಟಿಕೆಟ್. ಸ್ಟಾರ್ಟಿಂಗ್ ಪ್ರೈಸ್ 124 ಫ್ಲೋರಿಗೆ 3 ಜನಿಂದ ಒಟ್ಟು 777 ಆಗಿದೆ. 777 AED ಆಗಿದೆ. ನೀವು ಯಾವ ತರ ಕಾಣ್ತಾ ಇದೆ? ನಿಮ್ಗೆ ಇನ್ನೂ ಯಾವ್ದಾದ್ರು ಕ್ರೇಜ್ಗೆ ಇನ್ನೂ ಮೇಲ್ ಹೋಗ್ಬೇಕಂತ ಆಸೆ ಇದ್ರೆ ನಾವು ಟಿಕೆಟ್ ತಗೋಬಹುದು. ಸೊ ಸಿಗುತ್ತೆ. ಸೊ ಹಾಗೆ ಬನ್ನಿ ಮುಂದೆ ಲೈಕ್ ಹೋಗ್ತೀನಿ ಯಾವ ತರ ಇದೆ ಅಂತ. ನೀವು ಬನ್ನಿ. ನಾವಿರೋದು 124th ಫ್ಲೋರ್ ಅಲ್ವಾ? ಇನ್ನು ನೋಡಿ ಮೇಲೆ ಎಷ್ಟು ಉದ್ದ ಇದೆ ತೋರಿಸ್ತೀನಿ. ಕಾಣ್ತಿದ್ಯಾ? ಕ್ಯಾಮ್ರಾ ಫುಲ್ಲು ಮೇಕಿಟ್ಬಿಟ್ಟಿದ್ದೀನಿ. ನೋಡಿ ಯಾವ ತರ ಕಾಣ್ತಾ ಇದೆ ನೈಟ್ ವ್ಯೂ. ಬುರ್ಜ್ ಖಲೀಫಾ ಮೇಲಿಂದ ನೋಡಿ ಯಾವ ತರ ಕಾಣ್ತಾ ಇತ್ತು ಬೈ ನೈಟ್ ವ್ಯೂ ಅಲ್ಲಿ. ಲೈಟ್ ಎಲ್ಲ ಆನ್ ಆಗಿರುತ್ತಲ್ವಾ, ಸೊ ಇವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಲಿಂದ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾವು ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ನೈಟ್ ವ್ಯೂ ಮೇಲಿಂದ ಫುಲ್ ನಾವಿರೋ ಅಂತ ಪ್ಲೇಸ್ ಯಾವ ತರ ಕಾಣ್ತಾ ಅಂತ ಮೇಲಿಂದ ನಮಗ್ ಕಾಣ್ತಿಲ್ವಾ? ಸಖತ್ತಾಗಿ ಕಾಣ್ತಾ ಇದೆ. Your hands may be cold. ಇವಾಗ ನಾವು ಡೌನ್ ಹೋಗ್ತಾ ಇದೀವಿ. When I touch like this, let it start. ಕೆಳಗಡೆ ಹೋಗ್ತಾ ಇದೀವಿ. ಅದು 120 floor, 125 floor ಇಂದ down floor. ಕೆಳಗಡೆ ಹೋಗ್ತಾ ಇದೀವಿ. ಖುಷಿ ನೋಡಿ. ಹ್ಯಾಪಿ ನಾಮ. ಬೆಲ್ಲ ಇವೆಲ್ಲ ನೋಡ್ರಾ? ಎಷ್ಟು ಸಖತ್ತಾಗಿತ್ತು ಅಂತ. ಅಮ್ಮ ಅಂತೂ ವ್ಯೂನ ಸಖತ್ ಎಂಜಾಯ್ ಮಾಡಿದ್ರು. ಯಾಕಂದ್ರೆ ನೈಟ್ ಇರೋದ್ರಿಂದ ಫುಲ್ ಲೈಟ್ ಎಲ್ಲ ಆನ್ ಆಗಿರುತ್ತಲ್ಲ. ಕೆಳಗೆ ಹೋಗ್ತಿದೀವಲ್ಲ, ಕ್ಯೂ ಒಂಥರ ಆಗ್ತಿದ್ಯಾ ಅಮ್ಮ? ಅಂದ್ರೆ ನಪಾಸಾಗ ಹೋಗುತ್ತಲ್ಲ, ಅದು ಗಾಳಿ ಒಂಥರ ಆಗುತ್ತೆ. 120 ಫ್ಲೋರ್ ಒಂದೇ ಸತಿ ಹೋಯ್ತೀವಿ. ಟೋಟಲ್ 125 ಫ್ಲೋರ್ ಈ ವರ್ಲ್ಡ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂದ್ರೆ ಅದು ಇದು ಮಾತ್ರ. 1 ನಿಮಿಷದಲ್ಲಿ 125th ಫ್ಲೋರ್ ನ ದಾಟಿದೀವಿ ನೋಡಿ ನಾವು. ಬುರ್ಜ್ ಖಲೀಫಾ ಸಖತ್ತಾಗಿತ್ತು. ನಾನ್ ಕೂಡ ಫಸ್ಟ್ ಟೈಮ್ ಬಂದು ನೋಡಿದ್ದು, ಚೆನ್ನಾಗಿತ್ತು. ಇವಾಗ ಡೌನ್ ಫ್ಲೋರ್ ಬಂದಿದೀವಿ, 3rd ಫ್ಲೋರ್ಗೆ. ಹಾ, ಸಿಂಗ್ ಹೋಗ್ಬೇಕಂತಮ್ಮ. ಇವಾಗ ಹೋಗಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಮೂವ್ ಮಾಡ್ಬೇಕಿದ್ನಿಲ್ಲ ಅಂದ್ರೆ ಹೋಗಲ್ಲ. ಫೈನಲಿ ನಾನು, ಸುನಿ, ಅಮ್ಮ 3 ಜನನು ಬುರ್ಜ್ ಖಲೀಫಾ. ಸುನಿ ಅವರು ಆಕ್ಚುಲಿ 3rd ಟೈಮ್ ಹೋಗ್ತಾ ಇರೋದು ಅನ್ಸುತ್ತೆ. ನಾನು ಫಸ್ಟ್ ಟೈಮ್, ಅಮ್ಮನ ಫಸ್ಟ್ ಟೈಮ್. 3 ಜನನು ಮೇಲ್ ನೋಡ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಕೆಳಗೆ ಹೋಗ್ತಾ ಇದೀವಿ. ಬನ್ನಿ. ನಾವು ಆಕ್ಚುಲಿ ಗೊತ್ತಾ, ಬುರ್ಜ್ ಖಲೀಫಾ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಬೆಳಕಿತ್ತು. ಇವಾಗ ನೈಟ್ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ. ಬುರ್ಜ್ ಖಲೀಫಾ ಕೆಳಗಿಂದ ಮೇಲ್ ಬರ್ಕ್ ಯಾವ ತರ ಕಾಣುತ್ತೆ ಅಂತ ಬನ್ನಿ ತೋರ್ಸೋಣ. ಮತ್ತೆ ಯಾರೇ ಈ ವಿಡಿಯೋ ನೋಡ್ತಾ ನನ್ನ ಸಬ್ಸ್ಕ್ರೈಬ್ ಆಗ್ತಿರೋಳ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಬುರ್ಜ್ ಖಲೀಫಾನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ ಯಾವಾಗ ಅಂತಂದ್ರೆ ಜನವರಿ 2004 ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಟಾಪ್ ಗ್ರೌಂಡ್ ಫ್ಲೋರ್ ಇಂದ ಸ್ಟಾರ್ಟ್ ಮಾಡಿದ್ದು. ಅದು ಎಂಡ್ ಆಗಿದ್ದು 2009 ಅಲ್ಲಿ ಎಂಡ್ ಆಯ್ತು. ನೋಡಿ, ವಿತಿನ್ 5 years ಅಲ್ಲಿ ದೊಡ್ಡ ಟಾಪ್ ಹೈಯೆಸ್ಟ್ ಅಂಡ್ ಟಾಲೆಸ್ಟ್ ಬಿಲ್ಡಿಂಗ್ ನ ಇವ್ರು ಕಟ್ಟಿದ್ದಾರೆ ಬುರ್ಜ್ ಖಲೀಫಾನ. ಒಟ್ಟು ಇದು 162 ಫ್ಲೋರ್ಗಳಿದೆ. ಒಂದ್ ನಿಮಿಷ. 160ನಾ? ಕೊಡಿ. ಒಟ್ಟು 160 ಫ್ಲೋರ್ಗಳು ಈ ಬುರ್ಜ್ ಖಲೀಫಾದಲ್ಲಿದೆ. ಎಷ್ಟೋ ಜನ ಇಂಡಿಯನ್ಸ್, ಯಾರಾದ್ರೂ ಹೀರೋಗಳು, ಹೀರೋಯಿನ್ಸ್, ಯಾರು ತುಂಬಾ ಪೊಲಿಟಿಷಿಯನ್ಸ್, ಯಾರು ತುಂಬಾ ರಿಚ್ ಆಗಿರೋರು ಇಲ್ಲಿ ಸುಮಾರು ಜನ ಬಿಲ್ಡಿಂಗ್ ತಗೊಂಡಿದ್ದಾರೆ, ಫ್ಲಾಟ್ ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟಿದೀವಿ ನಾವುಗಳು. ಮೇ ಬಿ ಶಾರುಖ್ ಖಾನ್ ಫ್ಲಾಟ್ ಇದೆ ಅಂತ ಕೇಳ್ಪಟ್ಟಿದ್ವಿ, ಬಟ್ ನಾಟ್ ಶೋರ್, ಗೊತ್ತಿಲ್ಲ ನನಗೆ. ಒಟ್ಟು ಇಂಡಿಯನ್ಸ್ ಫ್ಲಾಟ್ ಇದೆ ಅಂತ ಮಾತ್ರ ಗೊತ್ತಿದೆ.
ಬುರ್ಜ್ ಖಲೀಫಾ ನೋಡ್ಕೊಂಡು ತಿನ್ನೋಣ ಅಂತ ಕರಾಮಾಗ್ ಬಂದ್ವಾ. ಎಷ್ಟು ಟ್ರಾಫಿಕ್, ಎಷ್ಟು ಎಲ್ಲ ಪಾರ್ಕಿಂಗ್ ಎಲ್ಲ ಫುಲ್ ಆಗ್ಬಿಟ್ಟಿದೆ, ಯಾವ್ದು ಸಿಗ್ಲಿಲ್ಲ. 3/4 ಗಂಟೆ ಸುತ್ತಾಕೊಂಡು ಯಾವ್ದೋ ಒಂದು ಪಾರ್ಕಿಂಗ್ ಸಿಕ್ತು. ಫೈನಲ್ ನಿಲ್ಸ್ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ವಿ. ಈ ಹೋಟೆಲ್ ನೇಮ್ ಏನು ಅಂತಂದ್ರೆ ಬೆಂಗಳೂರು ಬಾಡೂಟ ಅಂತ. ಸೊ ಅದನ್ನ ಅಮ್ಮಂಗ್ ಟ್ರೈ ಮಾಡ್ಸೋಣ ಅಂತ ಕರ್ಕೊ ಬಂದಿದ್ವಿ. ಬನ್ನಿ ಒಳಗಡೆ ಹೋಗಿ ಏನ್ ಸಿಗುತ್ತೆ ಊಟ ಅಂತ ತಿನ್ಕೊಂಡು ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸಿ ಏನ್ ಸಿಗುತ್ತೆ ಅಂತ. ಬೆಂಗಳೂರು ಬಾಡೂಟ ಸೌತ್ ಇಂಡಿಯನ್ ಫುಡ್ ನೋಡಿ, ನಮ್ ಕನ್ನಡ ನೇಮ್ ಬೋರ್ಡ್ ಕೂಡ ಇದೆ. ಬನ್ನಿ ಊಟ ಟ್ರೈ ಮಾಡೋಣ ಹೇಗಿದೆ ಅಂತ. ನಾವ್ ಆಕ್ಚುಲಿ ಬುರ್ಜ್ ಖಲೀಫಾ ನೋಡ್ಕೊಂಡ್ ಬಂದಾದ್ಮೇಲೆ ತಿನ್ನೋಣ ಅಂತ ಕರಾಮಾಗ್ ಬಂದ್ವಲ್ಲ. ಸೊ ನೀವು ಹೇಗಿತ್ತು ಟ್ರಾಫಿಕ್ ಕರಾಮಾಗ್ ಬರ್ಬೇಕಾದ್ರೆ? ಬುರ್ಜ್ ಖಲೀಫಾದಲ್ಲಿ ಆಕ್ಚುಲಿ ಕರಾಮದ ಊಟ ಫೇಮಸ್ ಅಲ್ವಾ. ಹೌದು. ಸೊ ಅದಕ್ಕೆ ಕರಾಮದಲ್ಲಿ ನಾನು ರೀಸೆಂಟ್ ಆಗಿ ಓಪನ್ ಆಗಿದ್ದ ಬೆಂಗಳೂರು ಬಾಡೂಟ ಅಂತ ಹೋಗ್ಬಿಟ್ಟು ಆ ಊಟ ಟ್ರೈ ಮಾಡೋಣ ಅಂತ ಬಂದೆ ಕರಾಮಗೆ ಬರ್ಬೇಕಾದ್ರೆ GPS ಮ್ಯಾಪ್ ಲಾಸ್ ಆಯ್ತು. ಒಂದು ಸಿಗ್ನಲ್ ಮಿಸ್ ಆದ್ವಿ, ಎಲ್ಲೆಲ್ಲ ಹೊಡಿಕೊಂಡು ಮತ್ತೆ ತುಂಬಾ ರೀಚ್ ಆದ್ವಿ ಕರಾಮಗೆ ಬಂದ್ರೆ 1.5 ಅವರ್. ಹೌದು, ಪಾರ್ಕಿಂಗ್ ಸಖತ್ ಕಷ್ಟ ಆಗುತ್ತೆ. ಸುತ್ತಿ ಕೊನೆ ಯಾರ ಪುಣ್ಯಾತ್ಮ ಕರೆಕ್ಟ್ ಅಥವಾ ಹೋಟ್ಲ್ ಮುಂದೆನೆ ಯಾರ ಪಾರ್ಕಿಂಗ್ ತೆಗೆದ ಅಲ್ಲೇ ಮುಂದೆ ನಿಂತ್ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ವಿ. ಈ ಹೋಟೆಲ್ ನೇಮ್ ಬಂದು ಬೆಂಗಳೂರು ಬಾಡೂಟ ಅಂತ. ಚೆನ್ನಾಗಿದೆ, ಅಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಓಪನ್ ಆಗಿದೆ ಈ ಹೋಟೆಲ್. ಸೊ ಟ್ರೈ ಮಾಡೋಣ ಅಂತ ಅಲ್ಲಿಂದ ಹೊಡಿಕೊಂಡು ಇಲ್ಲಿವರೆಗೂ ಹೋಗಿದ್ವಿ. ಇದೆಲ್ಲ ಆರ್ಡರ್ ಮಾಡಿದ್ವಿ, ನೋಡ ಏನೇನ್ ಬರುತ್ತೆ, ಏನೇನ್ ಆರ್ಡರ್ ಮಾಡ್ತೀವಿ ತೋರಿಸ್ತೀನಿ. ಹೇಗಿತ್ತಮ್ಮ ಬುರ್ಜ್ ಖಲೀಫಾ? ನೋಡಿದ್ರಲ್ಲ, ಸಖತ್ತಾಗಿತ್ತು. ಆಕ್ಚುಲಿ ಅಮ್ಮ ಸ್ವಲ್ಪ ಟಯರ್ಡ್ ಆಗಿದ್ದಾರೆ. ಜಾಸ್ತಿ ಹೆವಿ ಟೈರ್ ಸುತ್ತಿದ್ವಿ. ಒಟ್ಟಿನಲ್ಲಿ ಸುತ್ತಿ 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 ತಲೆನೋವು ಬಂದ್ಬಿಟ್ಟೈತೆ. ಚೆನ್ನಾಗಿತ್ತು. ಅಲ್ಲಿಂದ ಬಂದು ಸುತ್ತಿ ಇಲ್ಲಿ ಬಂದು ಟ್ರಾಫಿಕ್ ಜಾಸ್ತಿ ಆಗಿ ಕಾರ್ ನಿಲ್ಸಕ್ಕೆ ಜಾಗ ಸಿಗ್ತೀರ. ಇವಾಗ ಹೋಟ್ಲಿಗೆ ಬಂದು ಊಟ ಮಾಡಕ್ ಕೂತಿದ್ವಿ. ಅದು ಓವರ್ ಆಲ್ ಆಕ್ಚುಲಿ ನಮ್ಮ ಬುರ್ಜ್ ಖಲೀಫಾನ ಎಂಜಾಯ್ ಮಾಡಿದ್ರು. ಇಷ್ಟ ಆಯ್ತು ಅಮ್ಮಂಗೆ ಮೇಲಿಂದ ವ್ಯೂ ಎಲ್ಲ ನೋಡ್ಕೊಂಡು. ಇವಾಗ ಊಟ ಮಾಡೋದ ಬಂದಿವಲ್ಲ, ಇಲ್ಲಿ ತೋರಿಸ್ತೀವಿ ಏನೇನು ಆರ್ಡರ್ ಮಾಡಿದೀವಿ ಅಂತ. ನಾವು ಫಸ್ಟ್ ಮುದ್ದೆ ಮತ್ತೆ ಮಟನ್ ಚಾಪ್ಸ್ ಎಲ್ಲ ಮಟನ್ ಚಾಪ್ಸ್ ಮತ್ತೆ ಮುದ್ದೆ ಆರ್ಡರ್ ಮಾಡ್ಕೊಂಡಿದ್ವಿ. ಸ್ಟಾರ್ಟರ್ ಇನ್ನೂ ಬಂದಿಲ್ಲ. ಸ್ಟಾರ್ಟರ್ ಆಕ್ಚುಲಿ ಬೆಳ್ಳುಳ್ಳಿ ಕಬಾಬ್ ಆರ್ಡರ್ ಮಾಡ್ಕೊಂಡಿದ್ವಿ. ಬೆಳ್ಳುಳ್ಳಿ ಕಬಾಬ್ ಚಂದು ಸ್ಪೆಷಲ್. ಬೆಳ್ಳುಳ್ಳಿ ಕಬಾಬ್ ಬಂತು. ಅಮ್ಮ ಮತ್ತೆ ಮಗ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ತಿನ್ನೋಣ ಬನ್ನಿ. ಸುನಿ ಹೇಗಿದೆ? ಅಮ್ಮ ಹೇಗಿತ್ತಮ್ಮ? ಚೆನ್ನಾಗೈತೆ. ಚಾಕ್ಲೇಟ್ ಮುದ್ದೆ ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದೀವಿ. ನೆಕ್ಸ್ಟ್ ಮಟನ್ ಬಿರಿಯಾನಿ ತಿಂತಾ ಇದೀನಿ. ಸುನಿ ಹೇಗಿತ್ತು ಮಟನ್ ಬಿರಿಯಾನಿ? ಅಮ್ಮ ಇನ್ನು ಮುದ್ದೆಲ್ಲೇ ತಿಂತಿದ್ದಾರೆ. ನಾನು ಜಸ್ಟ್ ಈಗ ಮುದ್ದೆ ಮುಗೀತು, ರೈಸ್ ಹಾಕೊಂಡು